ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 11ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನಿಮ್ಮ ಆಲೋಚನೆಯಂತೆ ನನ್ನನ್ನು ನಡೆಸಿದ ತರುವಾಯ ಮಹಿಮೆಗೆ ನನ್ನನ್ನು ಅಂಗೀಕರಿಸುವಿ. ಕೀರ್ತನೆಗಳು 73ನೇ ಅಧ್ಯಾಯ 24ನೇ ವಚನ. ದೀನತೆ ಮತ್ತು ನಂಬಿಕೆಯಿಂದಿರುವ ದೇವರ ಮಕ್ಕಳು ಅರಿತುಕೊಳ್ಳುವುದೇನೆಂದರೆ, ಕರ್ತನ ನಡೆಸುವಿಕೆಯ ಮಾರ್ಗವನ್ನು ಅವರು ಎಲ್ಲ ಸಮಯಗಳಲ್ಲಿ ತಿಳಿದುಕೊಳ್ಳದೇ ಇದ್ದರೂ ಅವರು ಆತನ ಜ್ಞಾನ, ಪ್ರೀತಿ ಮತ್ತು ಆರೈಕೆಯನ್ನು ತಿಳಿದುಕೊಳ್ಳಬಹುದು ಮತ್ತು ಆತನನ್ನು ನೋಡಲು ಸಾಧ್ಯವಿಲ್ಲದಿದ್ದರೂ ಆತನನ್ನು ನಂಬಬಹುದು. ನಮ್ಮ ಶಕ್ತಿಗೆ ಮೀರಿದ ದೈವಿಕ ಜ್ಞಾನವನ್ನು ಯಾವಾಗಲೂ ನಾವು ಗ್ರಹಿಸಲು ಸಾಧ್ಯವಿದೆ ಎಂದು ನಾವು ಅಂದುಕೊಳ್ಳಬಾರದು, ಆದರೂ ಅದನ್ನು ನಂತರ ನಾವು ಅರಿತುಕೊಳ್ಳಬಹುದು. ಕೆಲವು ಸಾರಿ ಆತನ ಶಿಕ್ಷೆ ಬಹಳ ತೀವ್ರವಾಗಿರಬಹುದು ಮತ್ತು ಖಂಡಿತವಾಗಿಯೂ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ನಂತರ ಅದು ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟುಮಾಡುತ್ತವೆ. ಕಹಿ ಬಂದ ನಂತರ ಸಿಹಿ ಬರುತ್ತದೆ. ಆದ್ದರಿಂದ ತಾಳ್ಮೆಯಿಂದ ಕಹಿಯನ್ನು ಸ್ವೀಕರಿಸೋಣ ಮತ್ತು ತಾಳ್ಮೆಯಿಂದ ಒಳ್ಳೆಯದನ್ನು ಮಾಡುವುದರಲ್ಲಿ ಮುಂದುವರಿಯುತ್ತಾ ನಮಗೆಂದು ಏನೇನೂ ಮೀಸಲಾಗಿ ಇಡದೆ ದೇವರ ಏರ್ಪಾಡಿಗೆ ಆತನ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ಒಪ್ಪಿಸಿಕೊಟ್ಟು ಅತ್ಯಂತ ಮಹತ್ವವುಳ್ಳ ಮತ್ತು ಅಮೂಲ್ಯವಾದ ವಾಗ್ದಾನಗಳು ತಕ್ಕ ಕಾಲದಲ್ಲಿ ಕೈಗೂಡುವುದು ಎಂಬ ನಿರೀಕ್ಷೆಯಲ್ಲಿ ಸಂತೋಷವುಳ್ಳವರಾಗಿರೋಣ ಎಂಬುದೇ. ಆಮೇನ್.